ರಾಷ್ಟ್ರ ರಾಜಧಾನಿಯಲ್ಲಿ ರಣಭೀಕರ ಮರ್ಡರ್ ನಡೆದಿದೆ. ಮಾಡೆಲ್ ಹತ್ಯೆಗೆ ರಾಜಧಾನಿ ದೆಹಲಿ ಬೆಚ್ಚಿ ಬಿದ್ದಿದೆ. ಮಾಡೆಲ್ ಮುಸ್ಕಾನ್ ಹತ್ಯೆಗೈದಿದ್ದಾರೆ ಜಿಮ್ ಟ್ರೈನರ್. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಬರ್ಬರ ಹತ್ಯೆಯನ್ನ ಮಾಡಲಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ರಣಭೀಕರ ಮರ್ಡರ್ ನಡೆದು ಹೋಗಿದೆ. ಮಾಡೆಲ್ ಹತ್ಯೆಗೆ ರಾಜಧಾನಿ ದೆಹಲಿ ಈಗ ಬೆಚ್ಚಿ ಬಿದ್ದಿರುವಂಥದ್ದು. ಮಾಡೆಲ್ ಮುಸ್ಕಾನ್ ಹತ್ಯೆಗೈದಿದ್ದಾರೆ ಜಿಮ್ ಟ್ರೈನರ್ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಈ ಜಿಮ್ ಟ್ರೈನರ್ ಮಾಡೆಲ್ ಮುಸ್ಕಾನ್ ಜೊತೆಗೆ ಸ್ನೇಹ ಬೆಳೆಸ್ತಾರೆ. ಈ ಸಂದರ್ಭದಲ್ಲಿ ಮುಸ್ಕಾನ್ ಆಕೆ ಸ್ನೇಹವನ್ನ ಬೆಳೆಸೋದಿಲ್ಲ. ಜಿಮ್ ಟ್ರೈನರ್ ಸ್ನೇಹ ಬೇಡ, ನನಗೆ ನಾನು ಒಬ್ಬಳೇ ಇದ್ದೀನಿ, ಯಾರ ಫ್ರೆಂಡ್ಶಿಪ್ ಯಾರ ಏನೂ ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಜಿಮ್ ಟ್ರೈನರ್ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂತಹ ವಿಚಾರವನ್ನು ಕೂಡ ಮಾಡೆಲ್ ಮುಸ್ಕಾನ್ ಪ್ರಸ್ತಾಪಿಸಿರ್ತಾರೆ. ಜೊತೆಗೆ ಈ ಟ್ರೈನರ್ ಮನೆಯಲ್ಲಿ ಹೋಗಿ ಆಗಾಗ ಆಕೆಗೆ ಕಿರುಕುಳ ಕೂಡ ಕೊಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಸದ್ಯ ಈ ಕೃತ್ಯದ ಬಳಿಕ ಆರೋಪಿ ಟ್ರೈನರ್ ಈಗ ತಲೆಮರೆಸಿಕೊಂಡಿದ್ದಾನೆ. ಮತ್ತೊಂದು ಕಡೆಗೆ ಈಗ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಆತನ ಪತ್ತೆಗೆ ಬಲೆ ಬೀಸಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯ ಮಾಡೆಲ್ ಮುಸ್ಕಾನ್ ಹತ್ಯೆಗೈದಿದ್ದಾನೆ ಜಿಮ್ ಟ್ರೈನರ್. ಮನೆಗೆ ನುಗ್ಗಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಇದು ದೆಹಲಿಯ ತಿಲಕ್ ನಗರದ ಮಹಾವೀರ್ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸದ್ಯ ಚಿಕಿತ್ಸೆ ಫಲಿಸದೆ 21 ವರ್ಷದ ಮಾಡೆಲ್ ಮುಸ್ಕಾನ್ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಇಲ್ಲಿ ಜಿಮ್ ಟ್ರೈನರ್ ಇಮ್ರಾನ್ ಖಾನ್ ಆಕೆಯನ್ನು ಕೊಂದಿದ್ದಾನೆ. ಹತ್ಯೆ ಬಳಿಕ ಆರೋಪಿ ಪರಾರಿಯಾಗಿದ್ದು ಸದ್ಯ ಪೊಲೀಸರು ಸಿಸಿಟಿವಿ ಫುಟೇಜ್ಗಳನ್ನು ಆಧರಿಸಿಕೊಂಡು ಆತನ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಕೂಡ ನಡೆಸಿದ್ದಾರೆ. ನೋಡಿ, ಪ್ರೀತಿ ನಿರಾಕರಿಸಿದ್ಲು, ಆಕೆ ಒಪ್ಪಲಿಲ್ಲ ಅನ್ನುವಂತಹ ಮಾಹಿತಿಗೆ ಕೊಲೆ ಮಾಡೋದು ಎಷ್ಟು ಸರಿ ಅನ್ನುವಂತಹ ವಿಚಾರ. ಈಗ ಆಕೆ ಮಾಡೆಲ್ ಇನ್ನು 21 ವರ್ಷ, ಪಾಪ ಇನ್ನು ಬೆಳಿಬೇಕಿತ್ತು, ಬಹಳ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಬೇಕಿತ್ತು ಅನ್ನುವಂಥದ್ದು ಆಕೆ ಆಸೆ ಕೂಡ ಇತ್ತು. ಸೊ ಆಕೆ ನಿರಾಕರಿಸೋದ್ರ ಹಿಂದೆಯೂ ಕೂಡ ಒಂದಷ್ಟು ಕಾರಣಗಳಿರ್ಬೋದು. ಸೊ ಅದನ್ನು ಆತ ಕೂಡ ತಿಳ್ಕೋಬಹುದಿತ್ತು. ಆದರೆ ನಿರಾಕರಿಸಿದ್ಲು, ಪ್ರೀತಿ ಒಪ್ಪಲಿಲ್ಲ. ಸೊ ಮನೆಗೆ ಹೋಗಿ ಪದೇ ಪರಿಪರಿಯಾಗಿ ಕೇಳ್ಕೊಂಡ್ರು ಕೂಡ ಆಕೆ ಒಪ್ಪಲಿಲ್ಲ ಅಂತೆ ಆತನ ಪ್ರೀತಿಗೆ. ಸೊ ಹಾಗಾಗಿ ನನ್ನ ಪ್ರೀತಿಯನ್ನು ನಿರಾಕರಿಸಿದ್ಲು ಅಂತ ಹೇಳಿಬಿಟ್ಟು ಒಂದೇ ಒಂದು ಕಾರಣಕ್ಕೆ ಸದ್ಯ ದೆಹಲಿಯ ತಿಲಕ್ ನಗರದಲ್ಲಿ ಬರ್ಬರ ಹತ್ಯೆಯನ್ನು ಜಿಮ್ ಟ್ರೈನರ್ ಮಾಡಿರುವಂಥದ್ದು. ಸದ್ಯ ಈಗ ಆರೋಪಿಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಸಿಸಿಟಿವಿ ಫುಟೇಜ್ ಅನ್ನ ತಗೊಂಡು ಎಲ್ಲಿ ಹೋದ, ಎಷ್ಟು ಗಂಟೆಗೆ ಬಂದ, ಸೊ ಅಲ್ಲಿಂದ ಪರಾರಿ ಆಗಿದ್ರೆ ಅದರ ನಂತರದ ಸಿಸಿಟಿವಿ ಫುಟೇಜ್ ಯಾವ ಮಾರ್ಗ ಎಲ್ಲಿ ಆಧಾರಿತವಾಗಿದೆ ಅನ್ನೋ ಮಾಹಿತಿ ಮೇರೆಗೆ ಸದ್ಯ ಆತನಿಗೆ ಬಲೆ ಬೀಸಿದ್ದಾರೆ.